ಹಾಲಿನ ಟ್ಯಾಂಕರ್ A1 ಅಂತ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇದೀಗ KA14B4269 ನೋಂದಣಿಯ ಹಾಲಿನ ಟ್ಯಾಂಕರ್ ಇದು ಒನ್ ವೇ ನಲ್ಲಿ ಬಂದು ಅಪಘಾತಕ್ಕೆ ಕಾರಣವಾಗಿದ್ದಂತಹ ಹಾಲಿನ ಟ್ಯಾಂಕರ್ ಚಾಲಕ ನವೀನ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಭಾನುವಾರ ಪೊಲೀಸರು ಅಪಘಾತದ ಬಳಿಕ ಗಾಡಿಯನ್ನ ಬಿಟ್ಟು ನಾಪತ್ತೆಯಾಗಿದ್ದಂತಹ ಡ್ರೈವರ್ ನವೀನ್ ಇದೀಗ ಅವನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒನ್ ವೇ ನಲ್ಲಿ ಹೋಗದೆ ಇದ್ದಿದ್ರೆ ಈ ರೀತಿಯಾಗಿ ಅಪಘಾತ ಸಂಭವಿಸ್ತಾ ಇರಲಿಲ್ಲ ಅಂತ ಹೇಳಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಹಾಲಿನ ಟ್ಯಾಂಕರ್ A1 ಅಂತ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂತದ್ದು. KA14B4269 ನೋಂದಣಿಯ ಹಾಲಿನ ಟ್ಯಾಂಕರ್ ಏನಿತ್ತು ಈ ಒಂದು ರಸ್ತೆ ಅಪಘಾತಕ್ಕೆ ಇದೇ ಕಾರಣ. ಇದು ಒನ್ ವೇ ನಲ್ಲಿ ಹೋಗಿದ್ದಕ್ಕೆ ಈ ರೀತಿಯಾಗಿ ಅಪಘಾತ ಸಂಭವಿಸಿದೆ. ಅದು ಕೂಡ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಎಲ್ಲ ವೆಹಿಕಲ್ಗಳು ಆ ರಸ್ತೆಯಲ್ಲಿ ತುಂಬಾ ಸ್ಪೀಡ್ ಆಗಿ ಕೂಡ ಬರ್ತಾ ಇರ್ತವೆ. ಅದು ಕೂಡ 11-11:30 ಸುಮಾರು ಅಂತ ಅಂದಾಕ್ಷಣ ವೆಹಿಕಲ್ಸ್ಗಳು ಹೆವಿ ಸ್ಪೀಡ್ನಲ್ಲಿ ಕೂಡ ಇರ್ತವೆ. ಈ ಸಂದರ್ಭದಲ್ಲಿ ಅಪಘಾತ ಆಗಿದೆ. ಅದು ನಾನು ಆ ಸಮಯದಲ್ಲಿ ಎಚ್ಚರಾಗಿ ಮಾತಾಡ್ಕೊತಾನೆ ಇದ್ರು ಡ್ರೈವರ್ ಹತ್ರ ಇವರೆಲ್ಲ ಪಕ್ಕದವರೆಲ್ಲ. ನನಗೆ ಆಗ ಒಂದು ಸ್ವಲ್ಪ ತೋಡ್ಕೆ ಬಂದು ಹಿಂಗೆ ಅನ್ನಂಗೆ ಆಯಿತು. ಭಾರಿ ಶಬ್ದ ಬಂದ್ಬಿಡ್ತು ಕಣಪ್ಪ. ಶಬ್ದ ಬಂದಿಟ್ಕೊಂಡು ನಾನೇ ಮುಂದಿನ ಸೀಟಿಗೆಲ್ಲ ಅಲ್ಲೋಗಿ ಬಿದ್ದಿದ್ದೆ ಮಕ್ಕಡೆ ಬಿದ್ದಾಗ ನನ್ನ ಮೊಮ್ಮಗ ಅದೇ ಡ್ರೈವರ್ದ ಹತ್ರ ಇತ್ತಲ್ಲ ಅವನಿಗೂ ರಾಡ್ ಹೊಡೆದ್ಬಿಟ್ಟು ಅವನು ಮಕ್ಕಳು ಅಮ್ಮ ಏನಾಯ್ತಮ್ಮ ನಿನಗೇನಾರು ಆಯ್ತಲ್ಲಮ್ಮ ಅಂತ ಕೂಗಾಡ್ಬಿಟ್ಬಿಟ್ಟ. ಆಮೇಲೆ ಇದೇನು ಹಿಂಗಂತ ಕಂಡುಬಿಟ್ಟು ನೋಡೋದ್ರಲ್ಲಿ ನಮಗೆ ದಿಗ್ಭ್ರಮೆ ಆಗೋಗ್ಬಿಡ್ತು. ಆವಾಗ ಅವನು ಕಾಲು ಏಟಾಯಿತು ಮತ್ತು ಎದೆ ಹುಡಿಂದು ಏಟಾಯಿಬಿಟ್ಟು ಕೆಳಗಡೆ ಇಳ್ದಿದ್ದಷ್ಟೇ ಸರ್ ಗೊತ್ತಾಗಿದ್ದು ನನಗೆ. ಅಲ್ಲಿ ಏನಾಯಿತು ಅನ್ನೋದು ನಾನು ಅಷ್ಟೊಂದು ಕಣ್ಣಲ್ಲೇ ನೋಡೋಕ್ಕಾಗೋಯಿತು. ಅಷ್ಟು ಇದಾದಂಗೆ ಗಾಬರಿ ಮಾಡ್ಕೊಂಬಿಟ್ವಿ. ಇಷ್ಟಾಯಿತು. ಮುನ್ಗಡೆ ಇದ್ದಿದ್ದು ಹುಡುಗಿ ಕೂತಿತ್ತಲ್ಲ ಮಗು ಎತ್ಕೊಂಡು ಆ ಮಗು